ಅದ್ ಹೇಗೆ ಅವ್ರು ಅಷ್ಟು ಕೆಟ್ಟದಾಗ ಮಾತಾಡ್ತಾರೆ? ಹೇಗೆ ಸರ್ ನೀವು ಇದನ್ನೆಲ್ಲ ಸಹಿಸ್ಕೊಳ್ತೀರಾ? ಒಂದು ವಿಷಯ ಹೇಳ, ಬೆಳೀತಾ ಬೆಳೀತಾ ಒಂದು ಸತ್ಯ ಗೊತ್ತಾಗ್ಬಿಟ್ಟಿದೆ. ಕವಿ KS ನರಸಿಂಹಸ್ವಾಮಿ ಅವರು ಇದ್ದಾರಲ್ವ, ಅವ್ರು ಇದನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಅಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲು ಅಂದರು, ಮಳೆ ಬಿತ್ತೋ ಬಿಡೋದಲ್ಲ ಶನಿ ಎಂಬ ಟೀಕೆ. ಇವ್ರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಹೀಗಿರುವಾಗ ನನ್ನ ಪಾಡು ಏನು ಹೇಳಿ? ಎಲ್ಲರನ್ನೂ ಮೆಚ್ಚಿಸ್ತಾ ಕೂರಕ್ಕಂತೂ ಆಗಲ್ಲ, ನಮ್ಮ ಕರ್ತವ್ಯ ಮಾಡ್ತಾ ಹೋಗೋದಷ್ಟೇ. ಆದ್ರೂ ನಿಮ್ಮ ಮನ್ಸಿಗೆ ನೋವಾಗಲ್ವಾ ಸರ್? ನೋವಾಗ್ತಿತ್ತು, ಇಲ್ಲವೇ ಇಲ್ಲ ಅನ್ನೋದು ಸುಳ್ಳಾಗುತ್ತೆ. ಬಟ್ ನನಗೆ ಒಂದು ಉತ್ತರ ಕಂಡ್ಕೊಂಡೆ. ಏನು ಗೊತ್ತಾ? ಹಾಗೆ ಕೆಡ್ದಾಗ ಮಾತಾಡೋದು ಅವ್ರ ಪ್ರಾಬ್ಲಮ್, ನಂದಲ್ಲ. ಅವ್ರ ದೃಷ್ಟಿಲಿ ಸಮಸ್ಯೆ ಇರೋದ್ರಿಂದಾನೇ ಲೋಕನೇ ಸರಿ ಇಲ್ಲ ಅನ್ಸುತ್ತೆ. ಈ ಕಾಮಲೆ ಕಣ್ಣು ಊರೆಲ್ಲ ಹಳದಿ ಅನ್ನೋ ಥರ. ಸೊ ನಾನು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅದ್ರ ಬದಲು ಅವರು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಹೌದಾ ಐಡಿಯಾ? ಅಬ್ಬಬ್ಬಬ್ಬಾ, ಇಷ್ಟು ದೊಡ್ಡ ಫಿಲಾಸಫಿನ ಎಷ್ಟು ಆರಾಮಾಗಿ ಹೇಳಿದ್ರಿ ಸರ್. ನಾನು ಟ್ರೀಟ್ ಕೊಡ್ತೀನಿ ಕೇಳಿ. ಕೆಲವ್ರಿಗೆ ಏನೇ ಹೇಳಿದ್ರು ತಮಗೆ ಬೇಕಾದಂಗೆ ಅರ್ಥ ಮಾಡ್ಕೋತಾರೆ. ಅವ್ರು ಏನೇ ಹೇಳಿದ್ರು ವೇಸ್ಟೇ. ಯಾವ ಹೋರಾಟ ಮಾಡೋ ಪ್ರಯೋಜನ ಇಲ್ಲ, ಸುಮ್ಮನೆ ನಮ್ಮ ಬುದ್ಧಿ ಎನರ್ಜಿ ಎರಡೂ ವೇಸ್ಟು. ಆದರೂ ಎಷ್ಟೋ ಸಲ ತಿದ್ದೋ ಪ್ರಯತ್ನ ಮಾಡಿದ್ದೀನಿ, ಮಾಡ್ತಾನೆ ಇದ್ದೀನಿ, ಮುಂದೆನೂ ಮಾಡ್ತೀನಿ. ಒಳ್ಳೆ ಕರ್ಣ ಸರ್ ನೀವು. ನಿಮ್ಮ ಮನ್ಸು ಒಳ್ಳೆ ಬೆಣ್ಣೆ ಥರ. ಮತ್ತೆ ಸಂಜೆ ಬಂದಿದ್ರೆ ದುಣ್ಣೆ ತಗೊಂಡು ಎಡೇಟ್ ಆಗ್ತೀನಿ ಅಷ್ಟೇ. ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಬರ್ತಾ ಬರ್ತಾ ಅತಿ ಆಯ್ತು. ದಯವಿಟ್ಟು ಯಾರು ಮನೆ ಬಿಟ್ಟು ಹೋಗಬೇಡಿ. ಈ ಮನೇನ ಬರೀ ಕಲ್ಲು ಇಟ್ಕೆಯಿಂದ ಕಟ್ಟಿಲ್ಲ. ಇಂಚಿಂಚಲ ತಾತನ ನಗು, ಅವ್ರ ನಂಬಿಕೆ, ಕಾಳಜಿ, ಅವ್ರ ಶ್ರಮ ಇದೆ, ಅವ್ರ ಉಸಿರಿದೆ. ನನ್ನ ಕಾರಣಕ್ಕೆ ನೀವು ಯಾರು ಈ ಮನೆ ಬಿಟ್ಟು ಹೋಗೋ ಮಾತಾಡಬಾರ್ದು. ಅದಂತ ಚಿಕ್ಕ ಕಾರಣಕ್ಕೋಸ್ಕರ ಎಲ್ಲರೂ ಹೊರಟು ನಿಲ್ತೀರಾ ಅಂದ್ರೆ ಅದಕ್ಕೆ ಏನು ಹೇಳಬೇಕು? ನೋಡಿ, ನಿಮಗೆಲ್ಲ ಏನು ವ್ಯವಸ್ಥೆ ಬೇಕು, ಈ ಮನೇಲಿ ಹೇಗಿರ್ಬೇಕು ಆಗಿರಿ, ಬಟ್ ಹೋಗೋ ಮಾತಾಡಬೇಡಿ ಪ್ಲೀಸ್. ಕರ್ಣ, ನೀನ್ ಈ ತರ ಹೇಳ್ತಿದ್ಯಾ ಅಂದ್ಮೇಲೆ ನಿನ್ ಮಾತು ಕೇಳಿಲ್ಲ ಅಂದ್ರೆ ತಪ್ಪಾಗತ್ತೆ. ಕರ್ಣನೇ ಹೇಳಿದ್ಮೇಲೆ ಮನೆ ಬಿಟ್ಟು ಹೋಗೋ ಮಾತು ಯಾಕೆ? ಬನ್ನಿ ಒಳಗೆ ಹೋಗೋಣ. ಪ್ರತಿ ಸಲ ಅವಮಾನ ಮಾಡಿಸ್ಕೊಂಡು ಮನೇಲಿರೋದಕ್ಕೆ ನಮ್ಗೇನು ಹುಚ್ಚಿಡ್ದಿಲ್ಲ. ನಮಗೂ ಸ್ವಲ್ಪ ಡಿಗ್ನಿಟಿ ಅಂತ ಒಂದಿದೆ. ನಾವೆಲ್ಲ ಒಬ್ರು ಮುಖ ಒಬ್ರು ನೋಡ್ಕೊಂಡು ಒಂದೇ ಮನೇಲಿದ್ದು ಇಷ್ಟೊಂದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಂದ್ರೆ ಜೊತೆಲಿ ಇದ್ಕೊಂಡು ಯಾಕೆ ಕಿತ್ತಾಡೋದು? ಲೆಟ್ಸ್ ಸೆಪರೇಟ್. ಅಷ್ಟೇ, ಪ್ರಾಬ್ಲಮ್ ಸಾಲ್ವ್. ಕಣ, ಪ್ರಾಪರ್ಟಿ ಡಿವೈಡ್ ಮಾಡು. ಸಂಜು, ನೀನ್ ನೋಡಿದ್ರೆ ಮಾತ್ಗೂ ಆಸ್ತಿಲಿ ಪಾಲ್ ಕೇಳ್ತಿದ್ಯಲ್ಲ. ಕರ್ಣ, ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಕೊಡು. ನಿನ್ ಗುಣ ನನಗೆ ಗೊತ್ತು, ಯಾವುದನ್ನು ನಿನ್ಗೋಸ್ಕರ ಇಟ್ಕೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಅಂದಮೇಲೆ ಅದೇನಿದೆಯೋ ಅವ್ನು ಕೊಟ್ಬಿಡು ಕರ್ಣ. ಏನಾದರೂ ಮಾಡ್ಕೊಳ್ಳಿ. ಏನೇ ಹೇಳಿದ್ರು ಅವ್ನು ಯಾರ ಮಾತು ಕೇಳಲ್ಲ. ಸಂಜು, ನಡಿ. ಪಾಪ ಕರ್ಣನ ಮನ್ಸನ್ನ ನೋಯಿಸ್ಬೇಡ. ನನಗೆ ಆಸ್ತಿ ಸಿಗೋದು ಕನ್ಫರ್ಮ್ ಆಗೋವರೆಗೂ ನಾನು ಈ ಮನೇಲಿರಲ್ಲ. ನಾನು ಬರಿಗೈಲಿ ಮನೆಗೆ ಬಂದವನು. ಇಲ್ಲಿಂದ ಹೋಗ್ಬೇಕಾದ್ರೆ ಆಸ್ತಿ ತಗೊಂಡು ಹೋಗೋ ಆಸೆನೂ ಇಲ್ಲ. ಎಲ್ರಿಗೂ ಸಿಗ್ಬೇಕಾಗಿರೋ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದೇ ಯಾವಾಗ? ಕರ್ಣ ಹೇಳದ್ಮೇಲೆ ಮಾಡೇ ಮಾಡ್ತಾನೆ ಸಂಜು. ನೀನೇನು ಮಾತಾಡ್ದೆ, ಒಳಗೆ ಹೋಗ್ತೀಯಾ ಇಲ್ವಾ?
ಬಂಬಂ ಬಾಬಾ ಇನ್ನೋದೇನೇನು ನೋಡ್ಬೇಕೋ ಏನೋ. ಛೇ, ನಿಮಗೆ ಪ್ರಾಬ್ಲಮ್ ಇರೋದು ನನ್ನಿಂದ. ನಿಮಗೆ ಸಿಟ್ಟು ನನ್ನ ಮೇಲಿದೆ. ದಯವಿಟ್ಟು ನನ್ನ ಮೇಲಿರೋ ಕೋಪನ ಅಮ್ಮನ ಮೇಲೆ ತೋರಿಸ್ಬೇಡಿ ಪ್ಲೀಸ್. ಡೋಂಟ್ ವರಿ ಕರ್ಣ, ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ಅಪ್ಸೆಟ್ ಆಗ್ಬೇಡ. ಮಾಲ್ತಿ, ಬೇಜಾರು ಮಾಡ್ಕೋಬೇಡ. ಒಂದಲ್ಲ ಒಂದಿನ ರಮೇಶನ್ಗೆ ನಿನ್ನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಹೋಗಮ್ಮ, ಹೋಗ್ ಮಲ್ಗು. ಅಂತ ಯಾವ ನಿರೀಕ್ಷೆನೂ ನಾನು ಇಟ್ಕೊಂಡಿಲ್ಲ ಅತ್ತೆ. ಮನ್ಸು ಕಲ್ಲಾಗಿ ಎಷ್ಟೋ ಕಾಲ ಆಯಿತು. ನಿಧಿ, ಹಾಲು ಒಡೆದೋಗಿದ್ರು ಮೇಲಿಂದ ಅದು ಬೆಳ್ಳಗೆ ಕಾಣುತ್ತೆ. ಅದು ರುಚಿ ನೋಡಿದಾಗಲೇ ಅದೇನಾಗಿದೆ ಅಂತ ಗೊತ್ತಾಗೋದು. ಕರ್ಣಂಗೆಲ್ಲ ಸತ್ಯ ಗೊತ್ತಿದ್ರು ಕೆಲವೊಂದು ನಿರ್ಧಾರನ ಒಂದು ಹುಡುವಾಗ ತಗೊಂತಿಲ್ಲ. ಬಾಗಿರ ಬೆನ್ಗೆ ನಾಳ ಕೆಟ್ಟು ಹೆಚ್ಚಿಗೆನೇ ಬೀಳುತ್ತೆ. ಹಾಗೆ ಬಾಗಿ ಬಾಗಿ ಬದುಕಿದ್ರೆ ಮುಂದೊಂದಿನ ನೆಟ್ಟಿಗೆ ನಿಲ್ಲೋದೇ ಮರ್ತು ಹೋಗುತ್ತೆ. ಅನ್ಯಾಯ ಸಹಿಸೋದು ಅಪರಾಧನೇ. ಕರ್ಣಗೆ ನೀನೇ ಎಚ್ಚರಿಕೆ ಕೊಡಬೇಕು. ಕರ್ಕೊಂಡೋಗಂತ.